ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಕನ್ನಡ ನಾಡಿನ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ಹೊಸ ಸಂವತ್ಸರ, ವಿಶ್ವವಸು ಸಂವತ್ಸರಕ್ಕೆ ಎಲ್ಲರಿಗೂ ಹೊಸತನದ ಒಂದು ಅಧ್ಯಯನ ಶುರುವಾಗಲಿ ಅಂತ ನಾನು ಹಾರೈಸ್ತೀನಿ. ಚೈತ್ರ ಮಾಸದ ಮೊದಲನೆಯ ದಿನ ನಾವು ಯುಗಾದಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಈ ಒಂದು ಗುರುಗಳ ಒಂದು ಆಶೀರ್ವಾದದಿಂದ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ನಾನು ಜ್ಯೋತಿಷಿಯಾಗಿ, ವೈಣಿಕ ವಿದೂಷಿಯಾಗಿ ನಾನು ನಿಮ್ಮೊಂದಿಗೆ ಕೆಲವೊಂದು ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ನಾವು ಪ್ರಮುಖವಾಗಿ ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ ಏನಕ್ಕೆ ಮಾಡ್ತೀವಿ, ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ಹೊಸ ಸಂವತ್ಸರದ ಹಾದಿಯಲ್ಲಿ ಈ ವರ್ಷ, ಹೊಸ ವರ್ಷ ಹೇಗೆ ನಮಗೆ ಗೋಚಾರದ ಫಲದ ಪ್ರಕಾರ ನಮಗೆ ಎಷ್ಟು ಆದಾಯ ಇರುತ್ತೆ, ವ್ಯಯ ಎಷ್ಟಿರುತ್ತೆ, ಆರೋಗ್ಯ, ಅನಾರೋಗ್ಯ, ಸುಖ ದುಃಖ ಎಷ್ಟೆಷ್ಟು ಒಂದೊಂದು ರಾಶಿಗೆ ಎಷ್ಟೆಷ್ಟು ಇರುತ್ತೆ ಅಂತ ನಿರ್ಣಯ ಮಾಡಿರ್ತಾರೆ. ಯುಗಾದಿಯ ದಿನ ನಾವು ಪಂಚಾಂಗನ ಪೂಜಿಸಿ ಪಂಚಾಂಗ ಶ್ರವಣ ಮಾಡ್ತೀವಿ. ಈ ವರ್ಷ ಹೇಗಿದೆ ಏನು ಅಂತ ಎಲ್ಲ ತಿಳ್ಕೊಳ್ತೀವಿ.